ಹಲೋ ನನ್ನ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಉಮೇಶ್ ಅಡ್ವೊಕೇಟ್. ಪ್ರತಿನಿತ್ಯ ಕಾನೂನಿಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಇವತ್ತು ಒಂದು ಮಾಹಿತಿಯನ್ನ ಹೊಂದಿರುವಂತ ವಿಡಿಯೋನ ತೆಗೆದುಕೊಂಡು ಬಂದು ನಾನು ನಿಮ್ಮ ಮುಂದಿದ್ದೀನಿ. ವೀಕ್ಷಕರೇ, ಇವತ್ತಿನ ಒಂದು ಪ್ರಮುಖವಾದ ವಿಷಯ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವ ಆಪ್ಕಿ ಪುಂಜಿ ಆಪ್ಕಾ ಅಧಿಕಾರ್, ನಿಮ್ಮ ದುಡ್ಡು ನಿಮ್ಮ ಹಕ್ಕು ಎನ್ನುವಂತ ಒಂದು ಘೋಷವಾಕ್ಯದೊಂದಿಗೆ ಒಂದು ಯೋಜನೆಯನ್ನ ನಿರ್ಮಲಾ ಸೀತಾರಾಮನ್ ಅವರು, ಭಾರತದ ಹಣಕಾಸು ಸಚಿವೆಯಾದಂತಹ ಇವರು, ನಿಮ್ಮ ಹಣವನ್ನ, ಅದು ನಿಮ್ಮದಾಗಿರಬಹುದು ಅಥವಾ ನಿಮ್ಮ ಸಂಬಂಧಿಕರದಾಗಿರಬಹುದು ಅಥವಾ ನನ್ನದು ಕೂಡ ಆಗಿರಬಹುದು, ಯಾರಾದ್ರೂ ಕೂಡ ಆಗಿರಬಹುದು, ಅದನ್ನ ತಿಳಿದುಕೊಂಡು ಕ್ಲೇಮ್ ಮಾಡ್ಲಿಕ್ಕೆ ನಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಹಣವನ್ನ ಕ್ಲೇಮ್ ಮಾಡಿಕೊಳ್ಳೋದ್ರೊಂದಿಗೆ ನಾವು ನಮ್ಮ ಹಣವನ್ನ ತಿಳಿದುಕೊಳ್ಳೋದ್ರೊಂದಿಗೆ ಕ್ಲೇಮ್ ಕೂಡ ಮಾಡಿಕೊಳ್ಳಬಹುದು. ನಿಮ್ಮ ಎಲ್ಲರ ಹಣವನ್ನ ತಿಳಿದುಕೊಳ್ಳೋದ್ರೊಂದಿಗೆ ಅದನ್ನ ಕ್ಲೇಮ್ ಮಾಡ್ಲಿಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆದರೆ ಅದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ಕಲೆ ಹಾಕ್ತಾ ಇದ್ದೀವಿ. ಮಾಹಿತಿಯನ್ನ ವೀಕ್ಷಕರೇ, ಮೊದಲನೇದಾಗಿ ಈ ದುಡ್ಡು ಯಾರ್ದು ಅನ್ನೋಂತ ಪ್ರಶ್ನೆ. ಈ ದುಡ್ಡು ನಮ್ದಾಗಿರ್ಬೋದು, ನಿಮ್ಮದು ಆಗಿರಬಹುದು, ನಿಮ್ಮ ತಂದೆ ತಾಯಿಯವರದಾಗಿರ್ಬೋದು, ಅಜ್ಜ ಅಜ್ಜಿಯವರದಾಗಿರ್ಬೋದು, ಸಂಬಂಧಿಕರದು ಕೂಡ ಆಗಿರಬಹುದು. ಅಂತಹ ದುಡ್ಡನ್ನ ನಾವು ಚೆಕ್ ಮಾಡ್ಲಿಕ್ಕೆ RBI ನಿಂದ ನಮಗೆ ಚೆಕ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಿದ್ದಾರೆ. ಆ ಹಣವನ್ನ ಕ್ಲೇಮ್ ಮಾಡ್ಲಿಕ್ಕೆ ನಾವು ಯಾವ ರೀತಿಯ ಪ್ರೊಸೀಜರ್ ಕೂಡ ಮಾಡಬೇಕು, ಅದಕ್ಕೆ ಏನೇನು ಪ್ರೊಸೀಜರ್ಸ್ ಇದೆ ಅನ್ನೋದು ಕೂಡ ನಮಗೆ ತಿಳಿಸಿಕೊಡಲಾಗಿದೆ. ಇನ್ನು ಈ ದುಡ್ಡು ಯಾರ್ದು ಅಂತ ಗೊತ್ತಾಯ್ತು. ಇನ್ನು ಈ ದುಡ್ಡು ಹೇಗೆ ಬಂತು? ಸುಮಾರು 1.84 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಭಾರತ ಸರ್ಕಾರ ನೀಡ್ತಾ ಇದೆ ಅಂತಂದ್ರೆ, ಇದಕ್ಕೆ ಕ್ಲೇಮ್ ಮಾಡ್ಲಿಕ್ಕೆ ಅಂದ್ರೆ ಅವಕಾಶವನ್ನ ಕ್ಲೇಮ್ ಮಾಡ್ಲಿಕ್ಕೆ ಕೊಟ್ಟಿದೆ ಅಂತಂದ್ರೆ, ಈ ದುಡ್ಡು ನಮ್ಮ ನಿಮ್ಮದೇ ಆಗಿರುತ್ತೆ. ಹೌದು, ಈ ದುಡ್ಡನ್ನ RBI DEAF ಎನ್ನುವಂತಹ ಡಿಪಾಸಿಟರ್ ಎಜುಕೇಶನ್ ಅಂಡ್ ಅವೇರ್ನೆಸ್ ಫಂಡ್ ಮತ್ತು ಇನ್ವೆಸ್ಟರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್ ಫಂಡ್ ಅಡಿಯಲ್ಲಿ ಅನ್ಕ್ಲೇಮ್ ಆಗಿ ಉಳಿದಿರುವಂತಹ ಸುಮಾರು 1.84 ಲಕ್ಷ ಕೋಟಿ ರೂಪಾಯಿ ಹಣ ಈ ಒಂದು ಅಕೌಂಟ್ ನಲ್ಲಿ ಬಿದ್ದಿದೆ. ಇದನ್ನ ಕ್ಲೇಮ್ ಮಾಡಿಕೊಳ್ಳಲಿಕ್ಕೆ ಭಾರತದ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹೌದು ವೀಕ್ಷಕರೇ, ಈ ಒಂದು ಹಣ ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನುವಂತ ಮಾಹಿತಿಯನ್ನು ಕೂಡ ನಾನು ನೀಡ್ತೀನಿ. ಅಂದ್ರೆ ವೀಕ್ಷಕರೇ, ನೀವು ಅಥವಾ ನಾವು, ನಮ್ಮ ಅಜ್ಜ ಅಜ್ಜಿ, ನಮ್ಮ ಸಂಬಂಧಿಕರು ಎಲ್ಲರೂ ಕೂಡ ಬ್ಯಾಂಕ್ ಗಳಲ್ಲಿ ಖಾತೆಗಳನ್ನ ಹೊಂದಿರ್ತೀವಿ. ಅಂತ ಖಾತೆಗಳನ್ನ ಹೊಂದಿದಾಗ ನಾವು ಬ್ಯಾಂಕ್ ಗಳಲ್ಲಿ FD ಆಗಿನೋ RD ಆಗಿನೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ನಾವು ಬ್ಯಾಂಕ್ ಗಳಲ್ಲಿ ಹಣವನ್ನ ಇಟ್ಟಿರ್ತೀವಿ. ಅಂತ ಸಂದರ್ಭಗಳಲ್ಲಿ ನಾವು ಅಥವಾ ನಮ್ಮ ಸಂಬಂಧಿಕರು, ನಮ್ಮ ಹಿರಿಯರು ಆ ಇಟ್ಟಂತ ಹಣವನ್ನ ನಮಗೆ ತಿಳಿಸಿರುವುದಿಲ್ಲ. ಆ ಇಟ್ಟಿರುವಂತ ಹಣದ ಮಾಹಿತಿ ನಮಗೆ ಗೊತ್ತಿಲ್ಲದೆ ಇದ್ದಾಗ 10 ವರ್ಷಗಳ ನಂತರ ಆ ಹಣ RBI ಅಡಿಯಲ್ಲಿ ಬರುವಂತಹ DEAF ಡಿಪಾಸಿಟರ್ ಎಜುಕೇಶನ್ ಅಂಡ್ ಅವೇರ್ನೆಸ್ ಫಂಡ್ ಮತ್ತು ಇನ್ವೆಸ್ಟರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್ ಫಂಡ್ ನಲ್ಲಿ ಈ ಹಣ ಅಲ್ಲಿ ಹೋಗಿ ಸೇವ್ ಆಗುತ್ತೆ. ಇದನ್ನ ಬ್ಯಾಂಕ್ ನವರು ಹಣವನ್ನ ಬಳಸಿಕೊಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಗ್ರಾಹಕರಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ಹಣ ಮಾತ್ರ ಅಲ್ಲ ವೀಕ್ಷಕರೇ, ಇನ್ನೊಂದು ಪ್ರಮುಖವಾದ ಮಾಹಿತಿ ವೀಕ್ಷಕರೇ, RBI ಅಡಿಯಲ್ಲಿ ಹೇಗೆ ಬ್ಯಾಂಕ್ಗಳು ಬರ್ತಾವು, ಅದೇ ರೀತಿಯಲ್ಲಿ IRDAI ಅಡಿಯಲ್ಲಿ ಇನ್ಸೂರೆನ್ಸ್ ಕಂಪನಿಗಳು ಕೂಡ ಬರ್ತವೆ. ಅಂತ ಕಂಪನಿಗಳು ಕೂಡ ಈ ಒಂದು ಹಣವನ್ನ ಕ್ಲೇಮ್ ಮಾಡ್ಲಿಕ್ಕೆ ಆಗದಿರುವಂತಹ ಹಣವನ್ನು ಕೂಡ ಈ ಒಂದು ಫಂಡ್ ಗಳಲ್ಲಿ ಅಲ್ಲಿ ಸೇವ್ ಮಾಡಿ ಇಡಲಾಗುತ್ತೆ. ಅಂತ ಹಣವನ್ನ ಕ್ಲೇಮ್ ಮಾಡ್ಲಿಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಮಾತ್ರ ಅಲ್ಲ ವೀಕ್ಷಕರೇ, ಅದೇ ರೀತಿ ನಾವು ಪೋಸ್ಟ್ ಆಫೀಸ್ ಗಳಲ್ಲಿ ಸ್ಕೀಮ್ ಗಳನ್ನ ಹೊಂದಿರ್ತೀವಿ. ಉದಾಹರಣೆಗೆ ಸುಕನ್ಯಾ ಯೋಜನೆ ಅನ್ನುವಂತಹ ಒಂದು ಸ್ಕೀಮ್ ಅನ್ನ ತೆಗೆದುಕೊಳ್ಳಿ ವೀಕ್ಷಕರೇ. ಸುಕನ್ಯಾ ಯೋಜನೆಯಲ್ಲಿ ಮಕ್ಕಳಿಗೋಸ್ಕರ ತಂದೆ ತಾಯಿ ಹೆಣ್ಣು ಮಕ್ಕಳಿಗೋಸ್ಕರ ಖಾತೆಯನ್ನು ಹೊಂದಿ ಅಲ್ಲಿ ಹಣವನ್ನು ಇಡ್ತಾರೆ. ಆ ಇಟ್ಟಂತ ಹಣ ಆ ಮಕ್ಕಳು ವಯಸ್ಕರಾದ ನಂತರ 18 ವರ್ಷ ತಲುಪಿದ ನಂತರ ಹಣ ತಲುಪುತ್ತೆ. ಅಂತ ಸಂದರ್ಭದಲ್ಲಿ ಆ ತಂದೆ ತಾಯಿ ಇಲ್ಲದಂತ ಪಕ್ಷದಲ್ಲಿ ಹಣವನ್ನ ಕ್ಲೇಮ್ ಮಾಡುವಂತ ವಿಷಯ ಆ ಮಕ್ಕಳಿಗೆ ಮುಟ್ಟದಂತಹ ಪಕ್ಷದಲ್ಲಿ ಅವಾಗ ಹಣವನ್ನ ಕ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. 18 ವರ್ಷ ಮೇಲ್ಪಟ್ಟಂತಹ ಮಕ್ಕಳಿಗೆ ಕ್ಲೇಮ್ ಮಾಡ್ಲಿಕ್ಕೆ ಈ ಒಂದು ಸುಕನ್ಯಾ ಯೋಜನೆ ಅಡಿಯಲ್ಲಿ ಅವಕಾಶ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಆ ಮಕ್ಕಳಿಗೆ ಅದು ನೆನಪಿದೆಯೋ ಇಲ್ವೋ ಅಥವಾ ನಿಮಗೆ ನೆನಪಿದೆಯೋ ಇಲ್ವೋ ಅಂತ ಹಣವನ್ನ ಕೂಡ ಕ್ಲೇಮ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಡಿವಿಡೆಂಡ್ ಇರ್ಲಿ, ಶೇರ್ಸ್ ಇರ್ಲಿ ಅಥವಾ PF ಅಕೌಂಟ್ ಗಳಿರ್ಲಿ, ಈ ಎಲ್ಲಾ ಖಾತೆಗಳನ್ನ ಕ್ಲೇಮ್ ಮಾಡ್ಲಿಕ್ಕೆ ಭಾರತ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ವೀಕ್ಷಕರೇ. ಇಂತಹ ಒಂದು ಪ್ರಯೋಜನವನ್ನ ನೀವು ನಾವು ಎಲ್ಲರೂ ಪಡೆದುಕೊಳ್ಳಬೇಕು. ಆದರೆ ಪಡೆದುಕೊಳ್ಳಕ್ಕಿಂತ ಮುಂಚೆ ನಾವು ನಮ್ಮ ಹಣ ಇದೆಯಾ ಇಲ್ವಾ ನಮ್ಮ ಹೆಸರಿನಲ್ಲಿ ಅಥವಾ ನಿಮ್ಮ ಹೆಸರಿನಲ್ಲಿ, ಸಂಬಂಧಿಕರ ಹೆಸರಿನಲ್ಲಿ ಅಂತೇಳಿ ನಾವು ಚೆಕ್ ಮಾಡ್ಲಿಕ್ಕೆ ಉಡ್ಗಾಮ್ ಎನ್ನುವಂತಹ ಒಂದು ವೆಬ್ ಪೋರ್ಟಲ್ ಅನ್ನ RBI ರಚಿಸಿರುವಂತಹ ಒಂದು ವೆಬ್ ಪೋರ್ಟಲ್ ಅನ್ನ ನಮಗೆ ನೀಡಿದ್ದಾರೆ. ಅದರ ಕುರಿತಾಗಿ ಕೂಡ ಮಾಹಿತಿಯನ್ನು ನಾನು ನೀಡ್ತೀನಿ ವೀಕ್ಷಕರೇ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ರಚಿಸಿರುವಂತಹ ಈ ಉಡ್ಗಾಮ್ ಪೋರ್ಟಲ್ ಇದೆಯಲ್ಲ, ಇದರ ವಿವರಣೆ ಅನ್ಕ್ಲೇಮ್ಡ್ ಡೆಪಾಸಿಟ್ಸ್ ಗೇಟ್ವೇ ಟು ಆಕ್ಸೆಸ್ ಇನ್ಫಾರ್ಮೇಶನ್. ಇದನ್ನ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೂಪಿಸುವುದರೊಂದಿಗೆ ವೆಬ್ ಪೋರ್ಟಲ್ ಅನ್ನ ಕೂಡ ನೀಡಲಾಗಿದೆ. ಅದರ ಒಂದು ಅಧಿಕೃತ ವೆಬ್ಸೈಟ್ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರುತ್ತೆ. ಯಾವ್ದಾವುದೋ ಲಿಂಕ್ ಗಳನ್ನ ಕ್ಲಿಕ್ ಮಾಡೋದ್ರೊಂದಿಗೆ ಸೈಬರ್ ಕ್ರೈಮ್ ಗೆ ಒಳಗಾಗಬಾರದು. ಅಧಿಕೃತ ವೆಬ್ಸೈಟ್ ಗಳಲ್ಲಿ ಮಾತ್ರ ಈ ಒಂದು ವಿವರವನ್ನ ಚೆಕ್ ಮಾಡಿ. ಇನ್ನು ವೆಬ್ ಪೋರ್ಟಲ್ ಬಗ್ಗೆ ಮಾಹಿತಿ ಆಯ್ತು. ಇದಕ್ಕೆ ಚೆಕ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು, ಯಾವ ರೀತಿಯ ದಾಖಲೆಗಳನ್ನ ನೀಡಬೇಕು ಅನ್ನುವಂತ ಮಾಹಿತಿ. ವೀಕ್ಷಕರೇ, ಇದಕ್ಕಾಗಿ ಯಾವುದೇ ರೀತಿಯ ದಾಖಲೆಗಳನ್ನು ಕೊಡೋ ಅವಶ್ಯಕತೆ ಇಲ್ಲ. ಕೇವಲ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಪ್ಯಾನ್
ವಿಳಾಸ ನೀಡಿದರೆ ಸಾಕು. ಅಲ್ಲಿ 30 ಬ್ಯಾಂಕ್ಗಳ ಒಂದು ಲಿಸ್ಟ್ ತೆರೆಯುತ್ತೆ. ಆ ಲಿಸ್ಟ್ ಗಳಲ್ಲಿ ನೀವು ಒಂದು ಬ್ಯಾಂಕ್ ಅನ್ನಾದ್ರೂ ಸೆಲೆಕ್ಟ್ ಮಾಡಬಹುದು, ಅಥವಾ 30 ಆಲ್ ಬ್ಯಾಂಕ್ಸ್ ಅಂತ ಕೊಟ್ರಿ ಅಂತಂದ್ರೆ 30 ಬ್ಯಾಂಕ್ಗಳ ಲಿಸ್ಟ್ ಕೂಡ ತೆರೆದುಕೊಳ್ಳುತ್ತೆ. ಅಲ್ಲಿದ್ದಂತ ಹಣ ನಿಮಗೆ ಶೋ ಆಗುತ್ತೆ. ಅದೇ ರೀತಿ ಇನ್ಶೂರೆನ್ಸ್ ಕಂಪನಿಗಳಿಗೂ ಕೂಡ IRDAI ವೆಬ್ಸೈಟ್ ಪೋರ್ಟಲ್ ನಲ್ಲಿ ಅಲ್ಲಿ ನಿಮಗೆ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಮತ್ತು ಇದನ್ನ ಚೆಕ್ ಮಾಡಬೇಕಾದ್ರೆ ನಾವು ಇಂಟರ್ನೆಟ್ ಸೆಂಟರ್ ಗಳಿಗೆ ಹೋಗ್ಬೇಕಾ, ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡ್ಬೇಕಾ ಅಂತಂದ್ರೆ ಇಲ್ಲ ವೀಕ್ಷಕರೇ, ಮನೆಯಲ್ಲೇ ಕುಳಿತು ಮೊಬೈಲ್ ನಲ್ಲೂ ಕೂಡ ಚೆಕ್ ಮಾಡಬಹುದು. ಅದೇ ರೀತಿ ನೀವು ಯಾವುದೇ ಪ್ರೊಸೆಸಿಂಗ್ ಫೀಸ್ ಇರೋದಿಲ್ಲ ಮತ್ತು ಉಚಿತವಾಗಿ ಚೆಕ್ ಮಾಡಬಹುದು. ಯಾವುದೇ ಮಧ್ಯವರ್ತಿಗಳ ಕಾಟವಿಲ್ಲದೆ ಕೂಡ ಚೆಕ್ ಮಾಡಬಹುದು. ಈ ಹಿಂದೆ ತಿಳಿಸಿದಂತೆ ಅನ್ಕ್ಲೇಮ್ ಡೆಪಾಸಿಟ್ಸ್ ಹಣವನ್ನ ನಮ್ಮ ಅಜ್ಜ ಅಜ್ಜಿ ಒಂದು ಹಣವನ್ನ ಇಟ್ಟಿದ್ರು ಅಂದ್ರೆ ನಾವೇನ್ ಮಾಡ್ಬೇಕು? ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ಒಂದು ಕಾನೂನು ವಾರಸುದಾರರು ಒಂದು ಅಧಿಕಾರವನ್ನು ಹೊಂದಿರ್ತಾರೆ. ಅಧಿಕಾರ ಹೊಂದಿದಂತ ವ್ಯಕ್ತಿಗಳು ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಮಾಹಿತಿಯನ್ನ ನೀಡಿದ್ರಿ ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ಆ ಬ್ಯಾಂಕ್ ನಿಮಗೆ ಹಣವನ್ನು ನೀಡುತ್ತದೆ. ಇದೇ ರೀತಿ ಕಾನೂನು ಮಾಹಿತಿಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡೋದ್ರೊಂದಿಗೆ ಪ್ರೋತ್ಸಾಹಿಸಿ. ನಮಸ್ಕಾರ ವೀಕ್ಷಕರೇ.